ನಮಸ್ಕಾರ ರೈತ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಪ್ರತಿಯೊಬ್ಬ ರೈತರಿಗೂ ಕೂಡ ಸರ್ಕಾರದಿಂದ ಗುಡ್ ನ್ಯೂಸ್. ಈಗ ಸಿಎಂ ಸಿದ್ದರಾಮಯ್ಯ ಅವರು ರೈತರ ಬಗ್ಗೆ ಒಂದಿಷ್ಟು ಮಾತನ್ನು ಹೇಳಿದ್ದಾರೆ. ನಾವು ರೈತರಿಗೆ ಯಾವ ರೀತಿ ಪರಿಹಾರವನ್ನು ಒದಗಿಸುತ್ತಾ ಇದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ. ಆ ಒಂದು ಮಾಹಿತಿಯನ್ನು ತಿಳ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುವ ವಿಚಾರ ಇದಾಗಿದೆ. ಏಕೆಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಅದೆಷ್ಟೋ ಬೆಳೆಗಳು ಹಾನಿಯಾಗಿವೆ. ಆ ಒಂದು ಹಾನಿಗೆ ಯಾವಾಗ ನಾವು ಪರಿಹಾರವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಸಿಎಂ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ಒಂದು ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ರೈತ ಸ್ನೇಹಿತರೆ. ಅದರಿಂದ ಹೇಳ್ತಾ ಇರುವಂತದ್ದು, ಈ ವರ್ಷ ಸುಮಾರು 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಕಳೆದ ವರ್ಷಕ್ಕಿಂತ ಕೂಡ ಈ ವರ್ಷ ಬಹಳಷ್ಟು ರೈತರು ಬಿತ್ತನೆ ಮಾಡಿದ್ದಾರೆ ಎಂದು ಕೂಡ ಇಲ್ಲಿ ಸ್ವತಃ ಸಿಎಂ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಆಯೋಜಿಸಿದ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ 2025ರಲ್ಲಿ ನಿನ್ನೆ ತಾನೇ ಅವರು ಪಾಲ್ಗೊಂಡಿದ್ದರು. ಈ ಒಂದು ಮಾಹಿತಿಯನ್ನು ಸ್ವತಃ ಅವರೇ ಮಾತನಾಡಿದ್ದಾರೆ. ಇಲ್ಲಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯಿಂದ ಬೆಳೆಗಳು ಹಾನಿಯಾಗಿದ್ದಾವೆ. ಆ ಒಂದು ಹಾನಿಯಾದಕ್ಕೆ ನಾವು ಪರಿಹಾರವನ್ನು ಒದಗಿಸುತ್ತೇವೆ ಅಂತ ಇಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ತಿಳಿಸಿದ್ದಾರೆ. ಈ ಒಂದು ಪರಿಹಾರವನ್ನು ನೀವು ಪಡೆದುಕೊಳ್ಳಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ. ಮತ್ತು ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ. ಹೌದು, ಸ್ಪಷ್ಟವಾಗಿ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ರೈತ ಸ್ನೇಹಿತರೆ. ಇಲ್ಲಿ ಈಗಾಗಲೇ ಮಳೆಯಿಂದ ಅದೆಷ್ಟೋ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು ಜಾನುವಾರುಗಳು ಕೂಡ ಮಳೆಯಿಂದ ಹಾನಿಯಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮತ್ತು ಅದೆಷ್ಟೋ ಜನರ ಮನೆಗಳು ಕೂಡ ಹಾನಿಯಾಗಿದ್ದಾವೆ ಅಂತ ಇಲ್ಲಿ ಸ್ವತಃ ಸಿಎಂ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಒಂದು ಮಾಹಿತಿಯನ್ನು ಭಾಷಣ ಮಾಡುವಾಗ ಪ್ರತಿಯೊಬ್ಬ ರೈತರಿಗೂ ಕೂಡ ನಾವಿದ್ದೇವೆ, ನಾವು ಅವರಿಗೆ ಅವರ ಕುಟುಂಬಕ್ಕೆ ಯಾವ ರೀತಿ ಸಹಾಯ ಮಾಡಬೇಕು ಆ ರೀತಿ ಸಹಾಯ ನಾವು ಅವರಿಗೆ ಮಾಡ್ತೇವೆ ಅಂತ ಕೂಡ ಸ್ವತಃ ಇಲ್ಲಿ ಸಿಎಂ ಅವರು ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ನೋಡಿ ರೈತ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೌದು ರೈತ ಸ್ನೇಹಿತರೆ, ಇಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಇನ್ನು 10 ದಿನಗಳಲ್ಲಿ ಜಂಟಿ ಸಮೀಕ್ಷೆಯನ್ನು ನಾವು ನಡೆಸ್ತಾ ಇದ್ದೇವೆ. ಈ ಒಂದು ಜಂಟಿ ಸಮೀಕ್ಷೆ ನಡೆಸಿದ ನಂತರ ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ನೀಡಬೇಕು ಮತ್ತು ಎಷ್ಟು ರೈತರು ಜಿಲ್ಲೆಗಳಲ್ಲಿದ್ದಾರೆ, ಎಷ್ಟು ಜಿಲ್ಲೆಗಳಲ್ಲಿ ಎಷ್ಟು ರೈತರ ಹಾನಿಯಾಗಿದೆ ಅಂತ ಕೂಡ ತಿಳಿದುಕೊಂಡು ನಾವು ಪ್ರತಿಯೊಬ್ಬ ರೈತರಿಗೂ ಕೂಡ ನಾವು ಹಣವನ್ನು ಹಾಕ್ತೇವೆ ಅಂತ ಕೂಡ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಬೆಳೆ ಹಾನಿಯ ಪರಿಹಾರವನ್ನು ನೀಡ್ತೇವೆ ಅಂತ ಕೂಡ ತಿಳಿಸಿದ್ದಾರೆ. ಈ ಒಂದು ಬೆಳೆ ಹಾನಿ ಪರಿಹಾರವನ್ನು ನೀವು ಪಡೆದುಕೊಳ್ಳಬೇಕಂದ್ರೆ, ಹೌದು, ಈ ಒಂದು ಬೆಳೆ ಹಾನಿ ಪರಿಹಾರವನ್ನು ನೀವು ಪಡೆದುಕೊಳ್ಳಬೇಕಂದ್ರೆ ಈ ಕೆಲಸವನ್ನು ನೀವು ಮಾಡಿದ್ರೆ ಖಂಡಿತವಾಗಿ ಮಾತ್ರ ಪಡೆದುಕೊಳ್ತೀರಾ, ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ನೋಡಿ ರೈತ ಸ್ನೇಹಿತರೆ, ಈ ಒಂದು ಬೆಳೆ ಹಾನಿಯಾದ ವರದಿಯನ್ನು ನೀವು ಅವರಿಗೆ ನೀಡಬೇಕು. ಯಾರಿಗೆ ಅಂದ್ರೆ ರೈತ ಸಂಪರ್ಕ ಅಥವಾ ರೈತ ಕೃಷಿ ಅಧಿಕಾರಿಯೊಂದಿಗೆ, ಹೌದು, ಕೃಷಿ ಅಧಿಕಾರಿಯೊಂದಿಗೆ ನೀವು ಪ್ರತಿಯೊಂದು ಹಾನಿಯಾದ ವರದಿಯನ್ನು ಅವರಿಗೆ ತಿಳಿಸಬೇಕು. ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಭೂಮಿಯ ದಾಖಲೆ ಕೂಡ ಬೇಕಾಗಿದೆ. ಆನ್ಲೈನ್ ಮೂಲಕ ಕೂಡ ಈ ಒಂದು ದಾಖಲೆಗೆ ಅರ್ಜಿ ಹಾಕಬಹುದು ಅಥವಾ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ವಿವರಿಸಲಾಗಿದೆ. ನಿಮ್ಮ ಬ್ಯಾಂಕ್ ಖಾತೆ ಕೂಡ ಅವರಿಗೆ ಬೇಕಾಗಿದೆ. ಸರ್ಕಾರದ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಇದರಿಂದ ಖಾತೆಯ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಈಗಾಗಲೇ ಬಹಳಷ್ಟು ಜನರ ಲಾಭವನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಅವಕಾಶದಿಂದ ಯಾವ ರೀತಿ ಲಾಭ ಸಿಗ್ತಾ ಇದೆ ಅಂದ್ರೆ, ಹಾನಿಯಾದ ಬೆಳೆಗಳಿಂದ ಬಂದ ನಷ್ಟಕ್ಕೆ, ಅಂದ್ರೆ ಇಲ್ಲಿ ಹಾನಿ ಆಗಿರ್ತದಲ್ವಾ, ಆ ಒಂದು ಬೆಳೆಗಳಿಗೆ ಬಂದ ನಷ್ಟಕ್ಕೆ ಸರ್ಕಾರ ಆರ್ಥಿಕ ನೆರವನ್ನು ತಂದು ಕೊಡ್ತಾ ಇದೆ. ಸಾಲ ತೀರಿಸುವ ಒತ್ತಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಈ ಒಂದು ಹಣ ನೀಡೋದ್ರಿಂದ. ಮತ್ತು ಮುಂದಿನ ಹಂಗಾಮಿಗೆ ಬೆಳೆಯನ್ನು ಬೆಳೆಸಲು ಬಿತ್ತನೆ ವೆಚ್ಚವನ್ನು ಮಾಡಲು ಈ ಒಂದು ಹಣ ನಮಗೆ ಸಹಾಯವಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಸರ್ಕಾರದಿಂದ ನೇರ ನೆರವು ಬರ್ತಾ ಇದೆ ಎನ್ನುವ ಮಾಹಿತಿಯಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಏಕೆಂದ್ರೆ ಅದೆಷ್ಟೋ ರೈತರಿಗೂ ಈ ಒಂದು ಹಣ ನಮಗೆ ಸಿಗುತ್ತದೆ, ಸರ್ಕಾರದಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ನಮ್ಮ ಬೆಳೆ ಹಾನಿಯಾಗಿದ್ದಾವೆ ಆದ್ರೂ ಕೂಡ ನಮಗೆ ಸರ್ಕಾರ ನಮ್ಮ ಕೈ ಹಿಡಿಯುತ್ತಿದೆ ಅಂತ ಕೂಡ ಅದೆಷ್ಟೋ ರೈತರಿಗೂ ಕೂಡ ನೆಮ್ಮದಿಯ ಅವಕಾಶ ಇಲ್ಲಿ ಕಲ್ಪಿಸಲಾಗಿದೆ. ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 15,000 ಹೆಕ್ಟೇರ್ಗಿಂತ ಸೋಯಾಬೀನವನ್ನು ಬೆಳೆದಿದ್ದಾರೆ. ಆ ಒಂದು ಬೆಳೆಗಳು ಹಾನಿಯಾಗಿದ್ದಾವೆ. ಆ ರೀತಿಯಲ್ಲಿ ನಮಗೆ ಸರ್ಕಾರ ಕೈ ಹಿಡಿಯುತ್ತಿದೆ ಅಂತ ಕೂಡ ಬಹಳಷ್ಟು ಜನರು ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಮತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಭತ್ತದ ಬೆಳೆಗಳು ಹಾನಿಯಾಗಿದ್ದಾವೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅರೆಕಾಯಿ ಮತ್ತು ತರಕಾರಿ ಬೆಳೆಗಳು ಹಾನಿಯಾಗಿದ್ದಾವೆ. ಈ ರೀತಿ ಹಾನಿಯಾದ ಸಂಬಂಧಿಸಿದಂತೆ ಕೃಷಿ ಇಲಾಖೆ ತಕ್ಷಣವೇ ನೀವು ವರದಿಯನ್ನು ನೀಡಬೇಕು. ಪರಿಹಾರದ ಲಭ್ಯವನ್ನು ಅವರು ನಿಮಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ತಿಳಿಸ್ತಾರೆ. ಪ್ರತಿ ಜಿಲ್ಲೆಯಲ್ಲಿ ಹಾನಿಯಾದ ದಾಖಲೆಗಳು ನಡೆಯುತ್ತಾ ಇದ್ದಾವೆ.
ಅದರಿಂದ ನಿಮ್ಮ ಬೆಳೆಗಳು ಹಾನಿಯಾದರೆ ನೀವು ಖಂಡಿತವಾಗಿ ನಿಮ್ಮ ಕೃಷಿ ಇಲಾಖೆ ಅಧಿಕಾರಿಯೊಂದಿಗೆ ಮಾತನಾಡಿ ಪ್ರತಿಯೊಂದು ಪರಿಹಾರವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತೇವೆ. ನೋಡಿ ಸ್ನೇಹಿತರೆ, ನಿಮ್ಗೆ ಯಾವುದೇ ಒಂದು ಚಿಂತೆಗೆ ಈಡಾಗಬೇಡಿ. ಸರ್ಕಾರವೇ ನಿಮ್ಮ ಬೆಂಬಲಕ್ಕೆ ನಿಂತಿದೆ. ಬೆಳೆ ಹಾನಿಯಾದ ತಕ್ಷಣ ಗ್ರಾಮ ಪಂಚಾಯಿತಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮಾಹಿತಿ ನೀಡಿ. ನಿಮ್ಮ ದಾಖಲೆಗಳನ್ನು ಪ್ರತಿಯೊಂದು ದಾಖಲೆಗಳು ಬೇಕೇ ಬೇಕಾಗಿದೆ. ಸರಿಯಾಗಿ ಅದನ್ನು ಪ್ರತಿಯೊಂದು ದಾಖಲೆಗಳನ್ನು ಸರಿಪಡಿಸಿಕೊಂಡು ಪರಿಹಾರವನ್ನು ನೇರವಾಗಿ ನಿಮ್ಮ ಖಾತೆಗೆ ಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ನಿಮ್ಮ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ತಹಶೀಲ್ದಾರ್ ಕಚೇರಿಗೆ ನೀಡಿ ಪ್ರತಿಯೊಂದು ಪರಿಹಾರವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತೇವೆ. ನೋಡಿ ರೈತ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಮುಖ್ಯವಾಗಿದೆ. ಅದೆಷ್ಟೋ ಜನರಿಗೆ ಬೆಳೆಗಳು ಹಾನಿಯಾದ ಕೂಡಲೇ ಪರಿಹಾರ ಸಿಗುತ್ತದೆ ಎನ್ನುವ ನಂಬಿಕೆ ಸರ್ಕಾರ ಈಗ ತಂದುಕೊಟ್ಟಿದೆ. ಅದರಿಂದ ಈಗ ಬಹಳಷ್ಟು ಜನರು ಕೂಡ ಈ ಒಂದು ಪರಿಹಾರವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತೇವೆ. ಸರ್ಕಾರದಿಂದ ಬೆಳೆ ಹಾನಿಯಾದ ರೈತರಿಗೂ ಕೂಡ ಇಲ್ಲಿ ಬೆಳೆಯ ವಿಮೆಯನ್ನು ಪ್ರತಿಯೊಬ್ಬ ರೈತರಿಗೂ ಕೂಡ ನೀಡಲಾಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ನಾವು ತಿಳಿಸ್ತೇವೆ. ನಾನು ಹೇಳಿರುವ ಮಾಹಿತಿಯ ಪ್ರಕಾರ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಿರಬೇಕು. ಮತ್ತು ಇವಾಗ ಸರ್ಕಾರ ಹಣವನ್ನು ಇವಾಗ ಬಿಡುಗಡೆ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ನಾವು ರೈತರಿಗೆ ಬೆಳೆ ವಿಮೆಯನ್ನು ಆದಷ್ಟು ಬೇಗ ಜಮಾ ಮಾಡ್ತಾ ಇದ್ದಾವೆ. ಈ ಒಂದು ಸಮೀಕ್ಷೆಯನ್ನು ನಡೆಸಿದ ನಂತರ ಪ್ರತಿ ರೈತರ ಜಿಲ್ಲೆಗೂ ಕೂಡ ನಾವು ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಇಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ತಿಳಿಸಿದ್ದಾರೆ. ಅದರಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಆದಷ್ಟು ಬೇಗ ಈ ಒಂದು ಹಣ ಬರುತ್ತದೆ ಅಂತ ಕೂಡ ನಾನು ತಿಳಿಸ್ತೇನೆ. ಯಾವ ಜಿಲ್ಲೆಗೆ ಹಣ ಎಷ್ಟು ಬರುತ್ತದೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೇನೆ. ಯಾಕೆಂದ್ರೆ ಸರ್ಕಾರ ಯಾವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡುತ್ತದೆಯೋ ಅವಾಗಲೇ ಈ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ನಿಖರವಾದ ಮಾಹಿತಿಯೊಂದಿಗೆ ತಿಳಿಸ್ತೇನೆ. ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಇನ್ನೂ ಶೇರ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಶೇರ್ ಮಾಡಿ ಮತ್ತು ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ಯಾವ ಜಿಲ್ಲೆಗೆ ಈ ಒಂದು ಹಣ ಬರುತ್ತದೆ ಅಂತ ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿರುವ ಪ್ರಕಾರದಿಂದ ನಿಮಗೆ ಈ ಒಂದು ವಿಡಿಯೋ ತಲುಪುತ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ, ಹೌದು ರೈತ ಸ್ನೇಹಿತರೆ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು.